ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಭಾರತ ಬಾಂಗ್ಲಾ ನಡುವಿನ ಸಂಬಂಧ ಈಗ ಕ್ಷಣ ಕ್ಷಣಕ್ಕೂ ಉದ್ವಿಗ್ನ ಆಗ್ತಿದೆ. ಬಾಂಗ್ಲಾದಲ್ಲಿ ಭಾರತದ ವಿರುದ್ಧ ಆಕ್ರೋಶ ಸ್ಫೋಟ, ಅದರಲ್ಲೂ ದಿಲ್ಲಿ ಮತ್ತು ಢಾಕಾ ರಣರಂಗ. ಬಾಂಗ್ಲಾದ ಮೂಲಭೂತವಾದಿಗಳು ಹಿಂದೂ ಯುವಕ ದೀಪು ಚಂದ್ರ ದಾಸ್ರನ್ನ ಇತ್ತೀಚೆಗೆ ಕ್ರೂರವಾಗಿ ಹತ್ಯೆ ಮಾಡಿದ್ರೆ ಇದನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಸೇರಿದ ಹಾಗೆ ಹಿಂದೂ ಸಂಘಟನೆಗಳು ಬೃಹತ್ ಪ್ರತಿಭಟನೆ ಮಾಡ್ತಿವೆ. ಬಾಂಗ್ಲಾ ಹೈಕಮಿಷನರ್ ಕಚೇರಿ ಮುಂದೆ ಸಾವಿರಾರು ಜನ ಯೂನಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ದಾರೆ. ತಳ್ಳಾಟ ನೂಕಾಟ ಆಗಿದೆ. ಈ ವೇಳೆ ಕಚೇರಿ ಸುತ್ತ ಅಳವಡಿಸಿರುವ ಬ್ಯಾರಿಕೇಡ್ಗಳನ್ನ ಮುರಿದು ಕಚೇರಿಗೆ ನುಗ್ಗೋಕೆ ಪ್ರಯತ್ನಿಸಲಾಗಿದೆ. ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಿದ್ದ ಹಾಗೆ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಪ್ರತಿಭಟನಾಕಾರರನ್ನ ಚದುರಿಸೋಕೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರನ್ನ ಗುರಿಯಾಗಿಸಿ ದೊಡ್ಡ ದಾಳಿಗಳಾಗ್ತಿವೆ. ದಾಳಿಕೋರರನ್ನ ಸುಮ್ಮನೆ ಬಿಡಬಾರದು ಅಂತ ಅಸಮಾಧಾನ ಹೊರ ಹಾಕ್ತಿದ್ದಾರೆ. ಯೂನಸ್ ಪ್ರತಿಕೃತಿಗೆ ಬೆಂಕಿ ಇಡ್ತಾ ಇದ್ದಾರೆ, ಚಪ್ಪಲಿಯಿಂದ ಹೊಡೆದಿದ್ದಾರೆ. ಅತ್ತ ಕೋಲ್ಕತ್ತಾದಲ್ಲೂ ಕೂಡ ಬಾಂಗ್ಲಾ ರಾಯಭಾರ ಕಚೇರಿ ಮುಂದೇನೂ ಇದೇ ರೀತಿ ಪ್ರತಿಭಟನೆಯಾಗಿದೆ. ದೀಪು ಚಂದ್ರ ದಾಸ್ ಹತ್ಯೆ ಖಂಡಿಸಿ ಬಂಗಾಳದ ವಿಪಕ್ಷ ಬಿಜೆಪಿ ನಾಯಕ ಸುವೇಂದು ಅಧಿಕಾರಿ ನೇತೃತ್ವದಲ್ಲಿ ಪ್ರತಿಭಟನೆಯಾಗಿದೆ. ಅತ್ತ ಬಂಗಾಳದ ಸಿಲಿಗುರಿಯಲ್ಲೂ ದೊಡ್ಡ ಪ್ರತಿಭಟನೆ. ಜಮ್ಮುನಲ್ಲೂ ಕೂಡ ಹಿಂದೂ ಸಂಘಟನೆಗಳು ಬೀದಿಗಿಳಿದಿವೆ. ತೆಲಂಗಾಣದ ಹೈದರಾಬಾದ್, ಮಧ್ಯಪ್ರದೇಶದ ಭೋಪಾಲ್, ಹೀಗೆ ಎಲ್ಲಾ ಕಡೆ ಜೋರಾಗಿ ಪ್ರತಿಭಟಿಸಲಾಗ್ತಾ ಇದೆ. ಈ ನಡುವೆ ಬಾಂಗ್ಲಾ ಮತ್ತೊಂದು ದೊಡ್ಡ ನಿರ್ಧಾರ ಮಾಡಿದೆ. ಭಾರತ ತನ್ನ ವೀಸಾ ಅಪ್ಲಿಕೇಶನ್ ಸೆಂಟರ್ಗಳನ್ನ ತಾತ್ಕಾಲಿಕವಾಗಿ ಕ್ಲೋಸ್ ಮಾಡಿದ ಹಾಗೆ ಬಾಂಗ್ಲಾ ಕೂಡ ಅಂತಹದ್ದೇ ಕ್ರಮ ತಗೊಂಡಿದೆ. ಎಲ್ಲಾ ಕಾನ್ಸುಲರ್ ಮತ್ತು ವೀಸಾ ಸರ್ವಿಸ್ ಸೆಂಟರ್ಗಳನ್ನ ತಾತ್ಕಾಲಿಕವಾಗಿ ಮುಚ್ಚಲಾಗಿದೆ. ಅತ್ತ ತ್ರಿಪುರಾ ಮತ್ತು ಸಿಲಿಗುರಿಯಲ್ಲಿರೋ ಬಾಂಗ್ಲಾ ಮಿಷನ್ಗಳನ್ನ ಕೂಡ ಕ್ಲೋಸ್ ಮಾಡಲಾಗಿದೆ ಅಂತ ಬಾಂಗ್ಲಾ ಹೈಕಮಿಷನರ್ ಕಚೇರಿ ಹೇಳಿಕೆಯನ್ನು ಕೊಟ್ಟಿದೆ. ಇದರ ಬೆನ್ನಲ್ಲೇ ಬಾಂಗ್ಲಾದೇಶ ಭಾರತದ ರಾಯಭಾರಿಗೆ ಮತ್ತೆ ಸಮನ್ಸ್ ಜಾರಿ ಮಾಡಿದೆ. ದಿಲ್ಲಿ ಹಾಗೂ ಪಶ್ಚಿಮ ಬಂಗಾಳದ ಸಿಲಿಗುರಿಯಲ್ಲಿರೋ ತಮ್ಮ ಮಿಷನ್ಗಳ ಮುಂದೆ ಭಾರೀ ಪ್ರತಿಭಟನೆ ಆಗ್ತಾ ಇದೆ. ಕಚೇರಿ ಮುಂದಿರೋ ಬ್ಯಾರಿಕೇಡ್ಗಳನ್ನ ತಳ್ಳಲಾಗ್ತಿದೆ. ಇಂಥ ಹಿಂಸಾತ್ಮಕ ಬೆದರಿಕೆಗಳನ್ನ ನಾವು ಖಂಡಿಸ್ತೀವಿ. ಇಂಥ ಪ್ರತಿಭಟನೆಗಳಿಂದ ಎರಡು ರಾಷ್ಟ್ರಗಳ ನಡುವಿನ ಪರಸ್ಪರ ಗೌರವ, ಶಾಂತಿ, ಸಂಬಂಧ ಹಾಳಾಗುತ್ತೆ, ತಡೀರಿ ಅಂತ ಹೇಳಿದ್ದಾರೆ. ಬಾಂಗ್ಲಾದಲ್ಲಿ ಏನಾಗ್ತಿತ್ತು ಮತ್ತೆ ಇಷ್ಟು ದಿವಸ ಭಾರತದ ಕಚೇರಿಗಳ ಮುಂದೆ ಓಕೆ, ಅವರು ಏನು ಹೇಳಬೇಕು ಅದನ್ನು ಹೇಳಿದ್ದಾರೆ. ಕಚೇರಿಗಳಿಗೆ ಸರಿಯಾದ ಭದ್ರತೆ ಒದಗಿಸಿ ಅಂತ ಬಾಂಗ್ಲಾ ಭಾರತಕ್ಕೆ ಆಗ್ರಹ ಮಾಡಿದೆ. ಇನ್ನು ಬಾಂಗ್ಲಾದಲ್ಲಿ ಉಸ್ಮಾನ್ ಹದಿ ಹತ್ಯೆ ಬೆನ್ನಲ್ಲೇ ಮೂಲಭೂತವಾದಿಗಳ ದಾಳಿ ಮುಂದುವರೆದಿದೆ. ಮಾಧ್ಯಮ ಕಚೇರಿಗಳ ಮೇಲೆ ದಾಳಿ ಮಾಡಿದ್ದಾಯಿತು. ಈಗ ಅಲ್ಲಿರೋ ಪತ್ರಕರ್ತರ ಮನೆಗಳನ್ನ ಕೂಡ ಧ್ವಂಸ ಮಾಡೋ ಕೆಲಸ ನಡೀತಾ ಇದೆ. ಹೀಗಾಗಿ ಪತ್ರಕರ್ತರೆಲ್ಲ ಮನೆ ಬಿಟ್ಟು ಬೇರೆ ಜಾಗಗಳಿಗೆ ಶಿಫ್ಟ್ ಆಗ್ತಿದ್ದಾರೆ ಅಂತ ಜರ್ನಲಿಸ್ಟ್ ಸುಶಾಂತ್ ದಾಸ್ ಗುಪ್ತಾ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಚಟ್ಟುಗ್ರಾಮ್ನಲ್ಲಿರೋ ಭಾರತದ ಅಸಿಸ್ಟೆಂಟ್ ಹೈ ಕಮಿಷನರ್ ನಿವಾಸದ ಮೇಲೂ ಕೂಡ ಮೂಲಭೂತವಾದಿಗಳು ದಾಳಿ ಮಾಡಿದ್ದಾರೆ. ಶೇಖ್ ಹಸೀನಾರ ಅವಾಮಿ ಲೀಗ್ ಪಾರ್ಟಿಯ ನಾಯಕರ ಮನೆಗಳನ್ನ ಗುರಿಯಾಗಿಸಿ ದಾಳಿ ಮಾಡಲಾಗ್ತಿದೆ. ಇನ್ನೊಂದು ಕಡೆ ಬಾಂಗ್ಲಾದಲ್ಲಿ ಹೆಚ್ಚಾಗ್ತಿರೋ ಉದ್ವಿಗ್ನತೆ ಕುರಿತು ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ನೇತೃತ್ವದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ನಡೆದಿದೆ. ಈ ವೇಳೆ ಢಾಕಾ ಸೇರಿದ ಹಾಗೆ ಬಾಂಗ್ಲಾದಲ್ಲಿನ ಈಗಿನ ಪರಿಸ್ಥಿತಿಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ದಾರೆ. ಹಾಗೇನೆ ಬಾಂಗ್ಲಾದ ಎರಡು ಮಾಧ್ಯಮಗಳ ಹಾಗೂ ಎರಡು ಸಾಂಸ್ಕೃತಿಕ ಸಂಸ್ಥೆಗಳ ಕಚೇರಿಗಳ ಮೇಲೆ ದಾಳಿಯಾಗಿತ್ತಲ್ಲ, ಈ ಕೇಸ್ ಸಂಬಂಧ 31 ಆರೋಪಿಗಳನ್ನ ಗುರುತಿಸಲಾಗಿದೆ. ಪೈಕಿ 6 ಜನರನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಯೂನಸ್ ಹೇಳಿದ್ದಾರೆ. ಇನ್ನು ಈ ಮೀಟಿಂಗ್ ನಲ್ಲಿ ಉಸ್ಮಾನ್ ಹದಿ ಹತ್ಯೆ ಕೇಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಲಾಗಿದೆ. ಆರೋಪಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಅಂತ ಬಾಂಗ್ಲಾ ಸರ್ಕಾರ ಮಾಹಿತಿ ನೀಡಿದೆ. ಏನು, ಈ ಬಾಂಗ್ಲಾದಲ್ಲಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗಿರೋ ವಿದ್ಯಾರ್ಥಿ ಗುಂಪಿನ ನಾಯಕ ಉಸ್ಮಾನ್ ಹದಿ ಹತ್ಯೆ ರಾಜಕೀಯ ಸ್ವರೂಪ ಪಡ್ಕೊಳ್ತಾ ಇದೆ. ಖಲೀದಾ ಜಿಯಾರ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಹಾಗೂ ಜಮಾತೆ ಇಸ್ಲಾಮಿ ಮಧ್ಯೆ ಸಂಬಂಧ ಹದಗೆಡೋ ರೀತಿ ಕಾಣಿಸ್ತಾ ಇದೆ. ಈ ಕೇಸ್ನ ಪ್ರಮುಖ ಆರೋಪಿ ಫೈಜಲ್ ಕರೀಂ ಮಸೂದ್ಗೆ ಜಮಾತ್ ಪಾರ್ಟಿಯ ಹಿರಿಯ ವಕೀಲ ಶಿಶಿರ್ ಮನೀರ್ 2 ಸಲ ಜಾಮೀನು ಪಡೆಯೋಕೆ ಸಹಾಯ ಮಾಡಿದ್ದಾರೆ. ಹೀಗಂತ ಬಿಎನ್ಪಿ ನಾಯಕ ನಿಲೋಫರ್ ಚೌಧರಿ ಮೋನಿ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಹಾದಿ ಕೊಲೆ ಕೇಸ್ನ ಆರೋಪಿಗಳು ಬಾಂಗ್ಲಾ ಛಾತ್ರ ಲೀಗ್ ವಿದ್ಯಾರ್ಥಿ ಸಂಘಟನೆ ಮತ್ತು ಜಮಾತೆ ಇಸ್ಲಾಮಿ ಛಾತ್ರ ಶಿಬಿರ ಅನ್ನೋ ಸಂಘಟನೆಗಳೊಂದಿಗೆ ಲಿಂಕ್ ಹೊಂದಿದ್ದಾರೆ ಅನ್ನೋ ಆರೋಪ ಮಾಡಿದ್ದಾರೆ. ಈ ಮೂಲಕ ಬಾಂಗ್ಲಾದೇಶದಲ್ಲಿ ಮೂಲಭೂತವಾದಿಗಳ ನಡುವೆ ಹೊಸ ಗುದ್ದಾಟ ಶುರುವಾಗೋ ಸಾಧ್ಯತೆ ದಟ್ಟವಾಗ್ತಿದೆ. ಇನ್ನು ಭಾರತ ಬಾಂಗ್ಲಾ ಸಂಬಂಧ ಹಾಳಾಗ್ತಿರೋ ವಿಚಾರವಾಗಿ ರಷ್ಯಾ ಬಾಂಗ್ಲಾಗೆ ಒಂದು ಇಂಪಾರ್ಟೆಂಟ್ ಸಲಹೆ ಕೊಟ್ಟಿದೆ. ಭಾರತದ ಜೊತೆಗಿನ ಉದ್ವಿಗ್ನತೆಯನ್ನ ಆದಷ್ಟು ಬೇಗ ಕಮ್ಮಿ ಮಾಡ್ಕೊಳ್ಳಿ, ಆದಷ್ಟು ಬೇಗ ಭಾರತದ ಜೊತೆಗೆ ಸಂಬಂಧ ಸುಧಾರಿಸ್ಕೊಳ್ಳಿ ಅಂತ ಢಾಕಾದಲ್ಲಿರೋ ರಷ್ಯಾ ರಾಯಭಾರಿ ಅಲೆಕ್ಸಾಂಡರ್ ಗ್ರೆಗೋರಿವಿಚ್ ಕೋಜಿನ್ ಬಾಂಗ್ಲಾಗೆ ರಿಕ್ವೆಸ್ಟ್ ಮಾಡಿದ್ದಾರೆ. 1971ರ ಯುದ್ಧ ವೇಳೆ ಬಾಂಗ್ಲಾಗೆ ಸ್ವಾತಂತ್ರ್ಯ ಕೊಡಿಸುವಲ್ಲಿ ಭಾರತ ಯುದ್ಧ ಮಾಡಿ ತ್ಯಾಗ ಮಾಡಿತ್ತು. ರಷ್ಯಾ ಕೂಡ ಈ ವಿಚಾರದಲ್ಲಿ ಸಪೋರ್ಟ್ ಮಾಡಿತ್ತು. ಹೀಗಾಗಿ ಭಾರತ, ಬಾಂಗ್ಲಾ, ರಷ್ಯಾ ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ಒಟ್ಟಿಗೆ ಕೆಲಸ ಮಾಡಿದೀವಿ ಅವತ್ತು. ಅದನ್ನ ಮರಿಬೇಡಿ. ಭಾರತದ ಜೊತೆಗೆ ಸಂಬಂಧ ಚೆನ್ನಾಗಿಟ್ಕೊಳ್ಳಿ ಅಂತ ಅಲೆಕ್ಸಾಂಡರ್ ಬಾಂಗ್ಲಾಗೆ ಇಂಪಾರ್ಟೆಂಟ್ ಸಜೆಷನ್ ಕೊಟ್ಟಿದ್ದಾರೆ. ಏನೋ ವಿಶ್ವಸಂಸ್ಥೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದೆ ಈ ಘಟನೆಗೆ.
ಹಿಂದೂ ಸಮುದಾಯದ ದೀಪುದಾಸ್ ಹತ್ಯೆ ಸೇರಿದ ಹಾಗೆ ಬಾಂಗ್ಲಾದಲ್ಲಿ ಏನಾಗ್ತಿದೆಯಲ್ಲ ಅದ್ರ ಬಗ್ಗೆ ನಮಗೆ ಕಳವಳ ಇದೆ ಅಂತ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಅವರ ವಕ್ತಾರ ಸ್ಟಿಫನ್ ಡುಜಾರಿಕ್ ಹೇಳಿದ್ದಾರೆ. ಮತ್ತೊಂದು ಕಡೆ ಬಾಂಗ್ಲಾ ವಿದ್ಯಾರ್ಥಿ ಗುಂಪಿನ ನಾಯಕ ಉಸ್ಮಾನ್ ಹದಿ ಹತ್ಯೆ ಕೇಸ್ನ ಇಬ್ಬರು ಆರೋಪಿಗಳು ಬಾಂಗ್ಲಾ ಗಡಿ ದಾಟಿ ಭಾರತಕ್ಕೆ ಬರ್ತಿರೋ ಫೇಕ್ ಫೋಟೋ ವೈರಲ್ ಆಗಿದೆ. ಕೈಯಲ್ಲಿ ಇಬ್ಬರು ಲಗೇಜ್ ಹಿಡ್ಕೊಂಡು ನಡೀತಾ ಇರೋ ಫೋಟೋವನ್ನ ಕಾಶ್ಮೀರ ಡಿಜಿಟಲ್ ಅನ್ನೋ ಎಕ್ಸ್ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಲಾಗಿತ್ತು. ಆದರೆ ಫ್ಯಾಕ್ಟ್ ಚೆಕ್ ಮಾಡಿದಾಗ ಇದು ನಕಲಿ ಫೋಟೋ ಅಂತ ಕನ್ಫರ್ಮ್ ಆಗಿದೆ. ಬಾಂಗ್ಲಾದಲ್ಲಿ ಇಷ್ಟೆಲ್ಲ ಆಗ್ತಿದ್ದ ಹಾಗೆ ಅಲ್ಲಿನ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ಗೆ ಅಮೆರಿಕ ಕಾಲ್ ಮಾಡಿ ಮಾತನಾಡಿದೆ. ಸೌತ್ ಮತ್ತು ಸೆಂಟ್ರಲ್ ಏಷ್ಯಾ ಪ್ರದೇಶಕ್ಕೆ ಅಮೆರಿಕದ ವಿಶೇಷ ರಾಯಭಾರಿಯಾಗಿರೋ ಸೆರ್ಗಿಯೋ ಗೋರ್ ಯೂನುಸ್ ಜೊತೆ ಅರ್ಧ ಗಂಟೆ ಫೋನ್ನಲ್ಲಿ ಮಾತನಾಡಿದ್ದಾರೆ. ಈ ವೇಳೆ ಯೂನುಸ್ ಬಾಂಗ್ಲಾದಲ್ಲಿ ಮುಂದಿನ ಫೆಬ್ರವರಿ 12ನೇ ತಾರೀಕು ಸಾರ್ವತ್ರಿಕ ಚುನಾವಣೆ ನಡೆಸ್ತೀವಿ. ಹಿಂದಿನ ಹಸೀನಾ ಆಡಳಿತದಲ್ಲಿ ನಿರಾಕರಿಸಿದ್ದ ಕೆಲವರ ಮತದಾನದ ಹಕ್ಕನ್ನ ನಾವೇ ಮರಳಿ ಕೊಡ್ತೀವಿ ಅಂತ ಗೋರ್ ಮುಂದೆ ಹೇಳಿಕೊಂಡಿದ್ದಾರೆ. ಅಲ್ಲದೆ ಬಾಂಗ್ಲಾದಲ್ಲಿ ಸದ್ಯ ನಡೀತಾ ಇರೋ ಘಟನಾವಳಿಗಳ ಬಗ್ಗೆ ಕೂಡ ಅಮೆರಿಕಗೆ ಮಾಹಿತಿ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ನಮ್ಮ 3 ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಸಿಡಿಎಸ್ ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಭಾರತ 2 ಫ್ರಂಟ್ ವಾರ್ ಫೇಸ್ ಮಾಡ್ತಾ ಇದೆ. ಒಂದ್ ಕಡೆ ಉಗ್ರವಾದ ತಡೆಯೋಕೆ ಶಾರ್ಟ್ ಟರ್ಮ್ ನಲ್ಲಿ ನಡೆಯೋ ಸಂಘರ್ಷಕ್ಕೆ ರೆಡಿ ಆಗಬೇಕು. ಇದು ಆಪರೇಷನ್ ಸಿಂಧೂರ್ ತರ ಇರುತ್ತೆ. ಹಾಗೆ ಪ್ರಾದೇಶಿಕ ಭೂ ವಿವಾದಗಳಿಂದ ಉಂಟಾಗೋ ದೀರ್ಘಕಾಲದ ಯುದ್ಧಕ್ಕೂ ರೆಡಿಯಾಗಿರಬೇಕು ಅಂತ ಹೇಳಿದ್ದಾರೆ. ಅಲ್ಲದೆ ನಾವು 2 ನ್ಯೂಕ್ಲಿಯರ್ ಶಕ್ತಿಗಳ ವಿರುದ್ಧ ಹೋರಾಡಬೇಕು, ಅಂದರೆ ಚೈನಾ ಮತ್ತು ಪಾಕಿಸ್ತಾನ. ಸೊ ನಾಳೆ ಯಾವ ಥರ ಯುದ್ಧ ನಡೆಯುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಸಂಪೂರ್ಣವಾಗಿ ಚೇಂಜ್ ಆಗಿರೋ ಸಾಧ್ಯತೆ ಇರುತ್ತೆ. ಎಲ್ಲದಕ್ಕೂ ತಯಾರಾಗಿರಬೇಕು. ಭೂಮಿ, ಆಕಾಶ, ನೀರು, ಸೈಬರ್, ಸ್ಪೇಸ್, ಎಲ್ಲಿಂದ ಅಪಾಯ ಬಂದರೂ ಕೂಡ ಕೌಂಟರ್ ಮಾಡೋಕೆ ರೆಡಿ ಇರಬೇಕು. ನಾವು ಬಳಸಿದ ಆಯುಧಗಳ ಟೆಕ್ನಾಲಜಿ ಬಗ್ಗೆ ಸುಳಿವು ಸಿಗಬಾರ್ದು. ಆ ಥರ ಶತ್ರುಗಳನ್ನು ಹಿಮ್ಮೆಟ್ಟಿಸಬೇಕು ಅಂತ ಚೌಹಾಣ್ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನೋ ಟಿಟಿಪಿಗಳ ಪ್ರಾಬಲ್ಯವಿರೋ ಪಾಕಿಸ್ತಾನದ ಖೈಬರ್ ಪಖ್ತೂನ್ಖ್ವಾದಲ್ಲಿ ಮತ್ತೆ ಪೊಲೀಸರ ಮೇಲೆ ದಾಳಿಯಾಗಿದೆ. ಅಲ್ಲಿನ ಕರಕ್ ಜಿಲ್ಲೆಯ ಗುರ್ಗುರಿ ಪ್ರದೇಶದಲ್ಲಿ ಪೊಲೀಸ್ ವಾಹನದ ಮೇಲೆ ದಾಳಿ ನಡೆಸಿದ್ದಾರೆ. ಪರಿಣಾಮ 5 ಪೊಲೀಸರು ಮೃತಪಟ್ಟಿದ್ದಾರೆ. ದಾಳಿ ಮಾಡಿದವರು ಯಾರು ಅಂತ ತಿಳಿದು ಬಂದಿಲ್ಲ. ಸದ್ಯ ದಾಳಿಕೋರರಿಗಾಗಿ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಈ ಘಟನೆಗೀಗ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಪೊಲೀಸರ ಸಾವಿಗೆ ಸಂತಾಪ ಸೂಚಿಸಿದ್ದಾರೆ. ಎಲ್ಲಾ ತರಹದ ಭಯೋತ್ಪಾದನೆ ವಿರುದ್ಧ ನಾವು ಕಮಿಟ್ ಆಗಿದ್ದೀವಿ ಫೈಟ್ ಮಾಡೋಕೆ ಅಂತ ಹೇಳಿದ್ದಾರೆ. ಏನು ಭಾರತ ಹಾಗೂ ನ್ಯೂಜಿಲೆಂಡ್ ನಡುವೆ ಐತಿಹಾಸಿಕ ಮುಕ್ತ ವ್ಯಾಪಾರ ಒಪ್ಪಂದ ಆಯ್ತಲ್ಲ, ಇದಕ್ಕೀಗ ನ್ಯೂಜಿಲೆಂಡ್ನ ಸಮ್ಮಿಶ್ರ ಸರ್ಕಾರದ ಒಳಗಡೆ ಅಸಮಾಧಾನ ಇದ್ದಿದೆ. ಈ ಒಪ್ಪಂದವನ್ನ ನ್ಯೂಜಿಲೆಂಡ್ನ ವಿದೇಶಾಂಗ ಸಚಿವ ವಿನ್ಸ್ಟನ್ ಪೀಟರ್ಸ್ ತೀವ್ರವಾಗಿ ವಿರೋಧಿಸಿದ್ದಾರೆ. ಈ ಡೀಲ್ ಮುಕ್ತವೂ ಅಲ್ಲ, ನ್ಯಾಯಸಮ್ಮತವೂ ಅಲ್ಲ, ನ್ಯೂಜಿಲೆಂಡ್ ಪಾಲಿಗೆ ಬಹಳ ಕೆಟ್ಟ ಡೀಲ್ ಅಂತ ಹೇಳಿದ್ದಾರೆ. ಈ ಒಪ್ಪಂದ ನ್ಯೂಜಿಲೆಂಡ್ ರೈತರಿಗೆ ಒಳ್ಳೆಯದಲ್ಲ, ಗ್ರಾಮೀಣ ಭಾಗದಲ್ಲಿರೋ ಜನರನ್ನ ರಕ್ಷಣೆ ಮಾಡೋಕೆ ಇದರ ಕೈಯಲ್ಲಿ ಆಗಲ್ಲ. ಡೈರಿ ಎಕ್ಸ್ಪೋರ್ಟ್ ನ್ಯೂಜಿಲೆಂಡ್ಗೆ ತುಂಬಾನೇ ಇಂಪಾರ್ಟೆಂಟ್. ಒಟ್ಟು ರಫ್ತಲ್ಲಿ 30% ಡೈರಿ ಪ್ರಾಡಕ್ಟ್ಸ್ ಇವೆ. ಹೀಗಿರುವಾಗ ಇದನ್ನೇ FTA ನಿಂದ ಹೊರಗಿಡಲಾಗಿದೆ. ಭಾರತ ಇದರ ಮೇಲೆ ಹೆವಿ ಟ್ಯಾರಿಫ್ ಹಾಕ್ತಾ ಇದೆ. ನಮ್ಮ ರೈತರಿಗೆ ಏನು ಲಾಭ ಹಾಗಾದ್ರೆ ಅಂತ ನ್ಯೂಜಿಲೆಂಡ್ನಲ್ಲಿ ಒಂದಷ್ಟು ಪಕ್ಷಗಳು ಕೇಳ್ತಿವೆ. ಬಹಳ ಕಾಂಪ್ರಮೈಸ್ ಆಗಿದೆ ಅಂತ. ಮುಖ್ಯವಾಗಿ ವಲಸೆ ವಿಚಾರದಲ್ಲಿ ಭಾರತ ನಮಗೆ ಈಕ್ವಲ್ ಬೆನಿಫಿಟ್ ಆಫರ್ ಮಾಡಿಲ್ಲ, ನಮಗೇನು ಲಾಭ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೌಕಾಶಕ್ತಿಯನ್ನ ಮತ್ತಷ್ಟು ಬಲಿಷ್ಠಗೊಳಿಸೋಕೆ ಈಗ ಹೆಜ್ಜೆ ಇಡಲಾಗಿದೆ. ಈಗ ಅದಕ್ಕಾಗಿ ಹೊಸ ಯುದ್ಧ ನೌಕೆಯನ್ನು ಡಿಸೈನ್ ಮಾಡೋ ಪ್ಲಾನ್ ಹಾಕಿದ್ದಾರೆ. ಈ ಯುದ್ಧ ನೌಕೆಗಳು ಗಾತ್ರದಲ್ಲಿ ಸಿಕ್ಕಾಪಟ್ಟೆ ದೊಡ್ಡದಾಗಿರ್ತವೆ, ಹೆವಿ ಶಸ್ತ್ರಾಸ್ತ್ರಗಳಿರ್ತವೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿರ್ತವೆ ಅಂತ ಟ್ರಂಪ್ ಘೋಷಿಸಿದ್ದಾರೆ. ಇದಕ್ಕೂ ಕೂಡ ತಮ್ಮ ಹೆಸರನ್ನ ಜೋಡಿಸೋಕೆ ಡಿಸೈಡ್ ಮಾಡಿದ್ದಾರೆ. ಈ ಕ್ಲಾಸ್ನ ಯುದ್ಧ ನೌಕೆಗಳಿಗೆ ಟ್ರಂಪ್ ಕ್ಲಾಸ್ ಅಂತ ಹೆಸರಿಡೋದಾಗಿ ಹೇಳಿದ್ದಾರೆ. ಅಂದರೆ ಈ ಶಿಪ್ ಮಾಡೆಲ್ನ ಹೆಸರು ಟ್ರಂಪ್ ಅಂತಿರುತ್ತೆ. ಇನ್ನು ಈ ಶಿಪ್ ಫ್ಲೀಟ್ಗೆ ಗೋಲ್ಡನ್ ಫ್ಲೀಟ್ ಅಂತ ಹೆಸರಿಡ್ತಾರೆ. ಗೋಲ್ಡ್ ಇವರ ಫೇವ್ರೆಟ್ ಕಲರ್ ಅಲ್ವಾ, ಇವರಿಗೆಲ್ಲದರಲ್ಲೂ ಕೂಡ ಗೋಲ್ಡೇ ಬೇಕು. ಟ್ರಂಪ್ ಟವರ್ ಅಂತ ಹೆಸರಿಟ್ಟೋದು ಕೂಡ ಗೋಲ್ಡನ್ ಕಲರಲ್ಲಿ ಇರಬೇಕು ಇವರಿಗೆ. ಶೌಚಾಲಯದ ಕಮೋಡ್ ಕೂಡ ಗೋಲ್ಡಲ್ಲೇ ಬೇಕು ಅಂತ ಕೇಳ್ತಾರೇನೋ ಗೊತ್ತಿಲ್ಲ. ಈಗ ಗೋಲ್ಡ್ ಫ್ಲೀಟ್ ಅಂತ ಹೆಸರಿಟ್ಟಿದ್ದಾರೆ. ಕೂಡಲೇ ಈ ಹೊಸ ಕ್ಲಾಸ್ನ 2 ಯುದ್ಧ ನೌಕೆಗಳ ನಿರ್ಮಾಣಕ್ಕೆ ಟ್ರಂಪ್ ಈಗ ಆಲ್ರೆಡಿ ಒಪ್ಪಿಗೆ ಕೂಡ ಕೊಟ್ಟಾಗಿದೆ. ನಿಧಾನವಾಗಿ ಈ ಫ್ಲೀಟ್ಗೆ 20-25 ನೌಕೆಗಳು ಸೇರಿಕೊಳ್ಳಲಿವೆ. ಹಿಂದೆ ನಿರ್ಮಾಣವಾಗಿರೋ ಎಲ್ಲ ಯುದ್ಧ ನೌಕೆಗಳಿಗಿಂತ 100 ಪಟ್ಟು ಜಾಸ್ತಿ ಪವರ್ಫುಲ್ ಆಗಿರಲಿವೆ. ಇದರ ಡಿಸ್ಪ್ಲೇಸ್ಮೆಂಟ್ ಕೆಪಾಸಿಟಿ 30,000ದಿಂದ 40,000 ಟನ್ ಇರುತ್ತೆ. ಇವು ಅಮೆರಿಕನ್ ನೇವಿಯ ಕಮಾಂಡ್ ಶಿಪ್ಸ್ ಆಗಿ ಕೆಲಸ ಮಾಡಲಿವೆ. ಈ ನೌಕೆಗಳಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಓಲ್ಡ್ ಸ್ಟೈಲ್ ಬಂದೂಕು ಕೂಡ ಇರುತ್ತೆ. ಇದು ಎಲ್ರಿಗೂ ಕೌಂಟರ್ ಕೊಡುತ್ತೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಇನ್ನು ಮಸ್ಕ್ರಾ ಸ್ಟಾರ್ಲಿಂಕ್ ಸ್ಯಾಟಲೈಟ್ಗಳನ್ನ ರಷ್ಯಾ ಟಾರ್ಗೆಟ್ ಮಾಡ್ತಾ ಇದೆ. ಇದಕ್ಕಾಗಿ ಹೊಸ ಆಯುಧವನ್ನ ಡೆವಲಪ್ ಮಾಡ್ತಾ ಇದೆ ಅಂತ ನ್ಯಾಟೋ ರಾಷ್ಟ್ರಗಳ ಇಂಟೆಲಿಜೆನ್ಸ್ ಸರ್ವಿಸಸ್ ಅನುಮಾನ ವ್ಯಕ್ತಪಡಿಸಿದೆ. ಸ್ಪೇಸ್ನಿಂದಲೇ ಹೈಸ್ಪೀಡ್ ಇಂಟರ್ನೆಟ್ ಪ್ರೊವೈಡ್ ಮಾಡಿ ಯುಕ್ರೇನ್ ಯುದ್ಧಕ್ಕೆ ಸ್ಟಾರ್ಲಿಂಕ್ ಸಹಾಯ ಮಾಡ್ತಿದೆ. ಇದು ರಷ್ಯಾಗೆ ಇಷ್ಟ ಆಗ್ತಿಲ್ಲ. ಹೀಗಾಗಿ ಸ್ಟಾರ್ಲಿಂಕ್ ಸ್ಯಾಟಲೈಟ್ಸ್ ಮೇಲೆ ದಾಳಿ ಮಾಡೋಕೆ ಹೊಸ ಆಂಟಿ ಸ್ಯಾಟಲೈಟ್ ವೆಪನ್ ತಯಾರಿಸ್ತಾ ಇದೆ. ಇದಕ್ಕಾಗಿ ಝೋನ್ ಎಫೆಕ್ಟ್ ಅಂತ ಹೆಸರಿಟ್ಟಿದೆ. ಇದು ಮಿಸೈಲ್ ತರ ಹಾರಿ ಸ್ಯಾಟಲೈಟ್ಗಳನ್ನ
ಟಾರ್ಗೆಟ್ ಮಾಡೋದಿಲ್ಲ. ಬದಲಿಗೆ ಈ ವೆಪನ್ ಸಾವಿರಾರು ಸಣ್ಣ ಪುಟ್ಟ ಸಾಲಿಡ್ ಪೀಸ್ಗಳನ್ನು ಬಾಹ್ಯಾಕಾಶದಲ್ಲಿ ರಿಲೀಸ್ ಮಾಡುತ್ತೆ. ನಂತರ ಈ ಪೀಸ್ಗಳು ಸ್ಯಾಟಲೈಟ್ಗಳನ್ನು ಡಿಕ್ಕಿ ಹೊಡೆದು ಡ್ಯಾಮೇಜ್ ಮಾಡುತ್ತೆ ಅದನ್ನು ಅಂತ ಹೇಳಿದ್ದಾರೆ. ಆದರೆ ಕೆಲ ತಜ್ಞರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ನ್ಯಾಟೋದವರು ಈ ರೀತಿ ಹೇಳ್ತಿದ್ದಾರೆ, ಬಟ್ ಸಾಕ್ಷ್ಯ ಕೊಟ್ಟಿಲ್ಲ. ಈ ಥರ ವೆಪನ್ ವರ್ಕ್ ಆಗೋದು ಡೌಟ್. ಬಾಹ್ಯಾಕಾಶದಲ್ಲಿ ಇಂಥ ವೆಪನ್ಗಳು ದೊಡ್ಡ ಕೋಲಾಹಲವನ್ನು ಸೃಷ್ಟಿಸ್ಬೋದು. ಅಲ್ಲಿ ಇವುಗಳನ್ನು ಕಂಟ್ರೋಲ್ ಮಾಡೋದಷ್ಟು ಸುಲಭ ಅಲ್ಲ. ವಿಶಾಲವಾಗಿರೋ ಸ್ಪೇಸ್ನಲ್ಲಿ ಆರ್ಬಿಟ್ನಲ್ಲಿರೋ ಇತರ ಸ್ಯಾಟಲೈಟ್ಸ್ಗೂ ಇದರಿಂದ ಡ್ಯಾಮೇಜ್ ಆಗ್ಬೋದು. ಈ ರೀತಿಯೆಲ್ಲ ಒಂದು ವೇಳೆ ಅಸ್ತ್ರ ಬಂತು ಅಂದರೆ ಇದರಿಂದ ರಷ್ಯಾ ಮತ್ತು ಚೀನಾದ ಸ್ಯಾಟಲೈಟ್ಗಳಿಗೂ ಹಾನಿ ಆಗ್ಬೋದು. ಹಾಗಾಗಿ ಸುಲಭ ಇಲ್ಲ ಇದು. ನ್ಯಾಟೋದವರು ಈ ರೀತಿ ಆರೋಪ ಮಾಡಬೇಕಾದ್ರೆ ಪ್ರೂಫ್ ಕೊಡಬೇಕು ಅಂತ ಹೇಳಿದ್ದಾರೆ ಎಕ್ಸ್ಪರ್ಟ್ಸ್. ಇನ್ನು ಇತ್ತೀಚೆಗಷ್ಟೇ ಕ್ರಿಶ್ಚಿಯನ್ನರ ಮೇಲಿನ ಹಿಂಸಾಚಾರ ನಿಲ್ಲಿಸೋಕೆ ನೈಜೀರಿಯಾ ಸೋಲ್ತಾ ಇದೆ. ಇದು ಮುಂದುವರೆದ್ರೆ ನೈಜೀರಿಯಾ ಮೇಲೆ ಸೇನಾ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ರಲ್ಲ. ಅದರ ಬೆನ್ನಲ್ಲೇ ಇದೀಗ ಕಳೆದ ನವೆಂಬರ್ನಿಂದ ಅಮೆರಿಕದ ವಿಮಾನಗಳು ನೈಜೀರಿಯಾದ ವಾಯುಗಡಿ ದಾಟಿ ಹಾರೋಕೆ ಶುರು ಮಾಡಿವೆ. ಏನಕ್ಕೆ? ಮಾಹಿತಿ ಕಲೆ ಹಾಕೋಕೆ ಈ ರೀತಿ ಮಾಡ್ತಾ ಇದ್ದಾವೆ. ಫ್ಲೈಟ್ ನೈಜೀರಿಯಾ ಮೇಲೆ ಹಾರ್ತಿದ್ದಾವೆ ಅಂತ ಹೇಳಿ ಫ್ಲೈಟ್ ಟ್ರ್ಯಾಕಿಂಗ್ ಡೇಟಾ ಅಂಡ್ ಅಮೆರಿಕನ್ ಅಧಿಕಾರಿಗಳು ಕನ್ಫರ್ಮ್ ಮಾಡ್ತಾ ಇದ್ದಾರೆ, ಆ ರೀತಿ ಹೇಳ್ತಾ ಇದ್ದಾರೆ. ಆದರೆ ಅಮೆರಿಕ ಯಾವ ರೀತಿ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದೆ ವಿಮಾನ ಹಾರಿಸಿಯಲ್ಲ ಅನ್ನೋದು ಸ್ಪಷ್ಟ ಇಲ್ಲ. ಮಿಲಿಟರಿ ಆಕ್ಷನ್ ತಗೊಳ್ತೀವಿ ಅಂತ ಬೆದರಿಕೆ ಹಾಕಿದ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಇನ್ನೊಂದು ಕಡೆ ಅಮೆರಿಕ ಮತ್ತು ವೆನೆಜುವೆಲಾ ನಡುವಿನ ಉದ್ವಿಗ್ನತೆ ಮುಂದುವರೆದಿದೆ. ಈಗ ಟ್ರಂಪ್ ವೆನೆಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋಗೆ ಹೊಸ ಬೆದರಿಕೆ ಹಾಕಿದ್ದಾರೆ. ಮಡುರೋ ಅವರನ್ನ ಕೆಳಗಿಳಿಸೋಕಂತಲೇ ಅಮೆರಿಕ ಈ ರೀತಿ ವೆನೆಜುವೆಲಾಗೆ ಬ್ಯಾಕ್ ಟು ಬ್ಯಾಕ್ ಬೆದರಿಕೆ ಹಾಕ್ತಿರೋದಾ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರು. ಅದಕ್ಕೆ ಟ್ರಂಪ್ ಈ ಬಗ್ಗೆ ಡಿಸೈಡ್ ಮಾಡೋದು ಮಡುರೋ ಅವರಿಗೆ ಬಿಟ್ಟ ವಿಚಾರ. ನನ್ನ ಪ್ರಕಾರ ಅವರು ಕೆಳಗಿಳಿಯೋದೇ ಬುದ್ಧಿವಂತಿಕೆ. ಇದನ್ನ ಬಿಟ್ಟು ಅವ್ರು ನಮಗೇನೆ ಸವಾಲು ಹಾಕೋಕೆ ನೋಡಿದ್ರೆ ಅದೇ ಅವರ ಕೊನೆ ಆಟ ಆಗಿರುತ್ತೆ ಅಂತ ಓಪನ್ ಆಗಿ ಧಮಕಿ ಹಾಕಿದ್ದಾರೆ ಟ್ರಂಪ್. ಇನ್ನು ಸಂಸತ್ನಲ್ಲಿ ಶಾಂತಿ ಬಿಲ್ ಪಾಸ್ ಆಗಿ ರಾಷ್ಟ್ರಪತಿ ಸೈನ್ ಕೂಡ ಬಿದ್ದಿದೆ. ಈ ಹೊಸ ಕಾನೂನನ್ನು ಅಮೆರಿಕ ವೆಲ್ಕಮ್ ಮಾಡಿದೆ. ಇದರಿಂದ ಭಾರತ ಹಾಗೂ ಅಮೆರಿಕ ನಡುವಿನ ಎನರ್ಜಿ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಇದು ಎರಡು ರಾಷ್ಟ್ರಗಳ ಶಾಂತಿಯುತ ಪರಮಾಣು ಸಹಕಾರಕ್ಕೆ ಇಟ್ಟಂತಹ ದೊಡ್ಡ ಹೆಜ್ಜೆ. ಭಾರತದ ಜೊತೆಗೆ ಸೇರಿಕೊಂಡು ಎನರ್ಜಿ ಸೆಕ್ಟರ್ನಲ್ಲಿ ಜಾಯಿಂಟ್ ಇನೋವೇಷನ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕೈಗೊಳ್ಳೋಕೆ ಅಮೆರಿಕ ರೆಡಿ ಇದೆ ಅಂತ ಭಾರತದಲ್ಲಿರೋ ಅಮೆರಿಕದ ರಾಯಭಾರ ಕಚೇರಿ ಮಾಹಿತಿ ನೀಡಿದೆ. ಈ ಶಾಂತಿ ಬಿಲ್ ಬಗ್ಗೆ ನಾವು ಡೀಟೇಲ್ ಆಗಿ ವರದಿಯಲ್ಲಿ ಆಲ್ರೆಡಿ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಏನೋ ಚೀನಾಗೆ ಹೋಗೋಕೆ ಪ್ಲಾನ್ ಮಾಡ್ತಿರೋ ಭಾರತೀಯರಿಗೆ ಗುಡ್ ನ್ಯೂಸ್. ಚೀನಾ ಈಗ ವೀಸಾ ಪಡೆಯೋ ಪ್ರಾಸೆಸ್ ಅನ್ನ ಈಸಿ ಮಾಡಿದೆ. ಭಾರತದಲ್ಲಿರೋ ಚೀನಾ ರಾಯಭಾರ ಕಚೇರಿ ಇನ್ಮುಂದೆ ಫುಲ್ ಆನ್ಲೈನ್ ವೀಸಾ ಸಿಸ್ಟಮ್ ಜಾರಿಗೆ ತಂದಿದೆ. ಅಂದರೆ ಇನ್ಮುಂದೆ ವೀಸಾ ಅಪ್ಲಿಕೇಶನ್ ಹಾಕೋಕೆ ನೀವು ಫಿಸಿಕಲ್ ಆಗಿ ಫಾರ್ಮ್ ತುಂಬೋದು, ಲೈನ್ನಲ್ಲಿ ನಿಲ್ಲೋ ಟೆನ್ಷನ್ ಇರೋದಿಲ್ಲ. ಅಧಿಕೃತ ವೆಬ್ಸೈಟ್ ಮೂಲಕ ನೀವು ಮನೆಯಲ್ಲೇ ಕುಳಿತು ಅಪ್ಲಿಕೇಶನ್ ಹಾಕ್ಬೋದು. ಇದರಿಂದ ಪೇಪರ್ ವರ್ಕ್ ಕಮ್ಮಿ ಆಗುತ್ತೆ ಮತ್ತು ವೀಸಾ ಸಿಗೋದು ಕೂಡ ಫಾಸ್ಟ್ ಆಗುತ್ತೆ. ಬಿಸ್ನೆಸ್ ಟ್ರಿಪ್ ಅಥವಾ ಟೂರಿಸಂಗೆ ಹೋಗೋರಿಗೆ ಟೈಮ್ ಸೇವ್ ಆಗುತ್ತೆ ಅಂತ ಚೀನಾ ಹೇಳಿದೆ. ಏನೋ ಮೆಕ್ಸಿಕೋ ನೇವಿಗೆ ಸೇರಿದ ವಿಮಾನ ಒಂದು ಸಮುದ್ರಕ್ಕೆ ಬಿದ್ದು 5 ಪ್ರಾಣ ಕಳ್ಕೊಂಡಿದ್ದಾರೆ. ಘಟನೆ ಅಮೆರಿಕದ ಟೆಕ್ಸಸ್ನ ಗ್ಯಾಲ್ವೆಸ್ಟನ್ ಬೇ ಹತ್ತಿರ ನಡೆದಿದೆ. ಇದೊಂದು ಮೆಡಿಕಲ್ ಟ್ರಾನ್ಸ್ಫರ್ ಫ್ಲೈಟ್ ಆಗಿತ್ತು. ಪೇಷಂಟ್ಸ್ನ ತುರ್ತಾಗಿ ಶಿಫ್ಟ್ ಮಾಡಬೇಕಾಗಿತ್ತು. ಆದರೆ ವಿಮಾನ ಏರ್ಪೋರ್ಟಿಂದ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲೇ ಸಮುದ್ರಕ್ಕೆ ಬಿದ್ದೋಯಿತು. ಇನ್ನು ಅಮೆರಿಕ ಸರ್ಕಾರ ಅಕ್ರಮ ವಲಸಿಗರಿಗೆ ದೇಶ ಬಿಟ್ಟು ಹೋಗೋಕೆ ಹೊಸ ಆಫರ್ ಕೊಟ್ಟಿದೆ. ಸೆಲ್ಫ್ ಡಿಪೋರ್ಟೇಷನ್, ತಾವಾಗಿ ಅಮೆರಿಕ ಬಿಟ್ಟು ಹೋಗೋರಿಗೆ, ಅಕ್ರಮ ವಲಸಿಗರಿಗೆ ನೆಕ್ಸ್ಟ್ ಇನ್ನು ಮುಂದೆ $3,000 ಕ್ಯಾಶ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜೊತೆಗೆ ವಾಪಸ್ ತಮ್ಮ ರಾಷ್ಟ್ರ ಸೇರ್ಕೊಳ್ಳೋಕೆ ಫ್ರೀ ಪ್ಲೇನ್ ಟಿಕೆಟ್ ಕೂಡ ಪ್ರೊವೈಡ್ ಮಾಡ್ತೀವಿ ಅಂತ. 2025 ಡಿಸೆಂಬರ್ 31 ಒಳಗಡೆ ಅಮೆರಿಕ ಬಿಟ್ಟು ಹೋಗೋಕೆ ರಿಜಿಸ್ಟರ್ ಆದರೆ ಮಾತ್ರ ಈ ಆಫರ್ ಅಂತ ಹೇಳಿದ್ದಾರೆ. US ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇದನ್ನು ಹೇಳಿದೆ. ಈ ಹಿಂದೆ ಈ ರೀತಿ ಸೆಲ್ಫ್ ಡಿಪೋರ್ಟೇಷನ್ಗೆ ಬರೀ $1,000 ಕ್ಯಾಶ್ ಕೊಡ್ತಾ ಇದ್ರು. ಈಗ ಅದನ್ನು $3,000ಗೆ ಏರಿಸಲಾಗಿದೆ. ದುಡ್ಡು ಕೊಟ್ಟಾದರೂ ಪರವಾಗಿಲ್ಲ, ತುಂಬಿ ಒಂದ್ಸಲಿ ದೇಶದಿಂದ ಆಚೆ ಹಾಕಬೇಕು ಅಂತ ಟ್ರಂಪ್ ಪಣ ತೊಟ್ಟಿದ್ದಾರೆ ಅಕ್ರಮ ವಲಸಿಗರನ್ನ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವೀಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ನಮಸ್ಕಾರ ಸ್ನೇಹಿತರೆ.